ಓಕೆ, ಸೊ ಈ ಪರ್ಟಿಕ್ಯುಲರ್ ಕ್ವೆಶ್ಚನಲ್ಲಿ ನಮಗೆ ಒಂದು ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ನ ಒಂದು ನ್ಯೂಕ್ಲಿಯರ್ ರಿಯಾಕ್ಟರು ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡುತ್ತೆ ಅಟ್ ಟೈಮ್ t = 0 ಆ್ಯಂಡ್ ಆ ರೇಡಿಯೋ ಆ್ಯಕ್ಟಿವ್ ನ್ಯೂಕ್ಲಿಯೈಡ್ನ ಹೆಸರು ಎಕ್ಸ್ ಅಂತ ಹೇಳಿದ್ದಾರೆ. ಸೊ ಅದು ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವ ರೇಟಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಅಂತಂದರೆ ಆಲ್ಫಾ ರೇಟಲ್ಲಿ. ಆಲ್ಫಾ ರೇಟ್ ಅಂದರೆ ಆಲ್ಫಾ ಪರ್ ಸೆಕೆಂಡ್. ಆಲ್ಫಾ ಪರ್ ಸೆಕೆಂಡ್ ಅಂತಂದರೆ ಆಲ್ಫಾ ನಂಬರ್ ಆಫ್ ನ್ಯೂಕ್ಲಿಯೈಡ್ಸ್ ಪರ್ ಸೆಕೆಂಡ್. ಆಲ್ಫಾ ನಂಬರ್ ಆಫ್ ನ್ಯೂಕ್ಲಿಯೈಡ್ಸ್ ಪರ್ ಸೆಕೆಂಡ್. ಆ್ಯಂಡ್ ಆಲ್ಸೋ ಯಾವಾಗ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡುತ್ತೆ, ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ ಏನಾಗುತ್ತೆ ಅಟ್ ದ ಸೇಮ್ ಟೈಮ್ ಡಿ ಕೆ ಆಗೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಡಿ ಕೆ ಕಾನ್ಸ್ಟೆಂಟ್ನ ನಾವು ಏನಂತ ಹೇಳಿದ್ದಾರೆ ಅವರು, ಡಿ ಕೆ ಕಾನ್ಸ್ಟೆಂಟ್ ಆಫ್ ಎಕ್ಸ್ ಈಸ್ ಲ್ಯಾಂಬ್ಡಾ. ಸೊ ಯಾವುದೇ ರೇಡಿಯೋ ಆ್ಯಕ್ಟಿವಿಟಿ ಆಗ್ತಾಯಿದೆ ಅಂತಂದರೆ ಅದರ ಆ್ಯಕ್ಟಿವಿಟಿನ ವಿ ಆಲ್ವೇಸ್ ರೈಟ್ ಇಟ್ ಆ್ಯಸ್ dN/dt. ಆ್ಯಂಡ್ ದಿಸ್ dN/dt ಈಸ್ ಆಲ್ವೇಸ್ ಗಿವನ್ ಬೈ ಮೈನಸ್ ಲ್ಯಾಂಬ್ಡಾ ಇಂಟು ಎನ್. ಇದರ ಅರ್ಥ ಏನು ಅಂತಂದರೆ ಆ ಆ್ಯಕ್ಟಿವಿಟಿ dN/dt ಅಂದರೆ ಎಷ್ಟು ಡಿ ಕೆ ಆಗುತ್ತೆ ಪರ್ ಸೆಕೆಂಡ್ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ನಂಬರ್ ಆಫ್ ನ್ಯೂಕ್ಲಿಯೈಡ್ಸ್ ಅಟ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟೆಂಟ್. ಆ ಪರ್ಟಿಕ್ಯುಲರ್ ಇನ್ಸ್ಟೆಂಟಲ್ಲಿ ಎಷ್ಟು ನಂಬರ್ ಆಫ್ ನ್ಯೂಕ್ಲಿಯೈಡ್ಸ್ ಡಿ ಕೆ ಆಗ್ತಿದೆ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ಆ ಪರ್ಟಿಕ್ಯುಲರ್ ಇನ್ಸ್ಟೆಂಟಲ್ಲಿ ಎಷ್ಟು ನಂಬರ್ ಆಫ್ ನ್ಯೂಕ್ಲಿಯೈಡ್ಸ್ ಇನ್ನೂ ಉಳ್ಕೊಂಡಿದೆ ಡಿ ಕೆ ಆಗೋಕ್ಕೆ, ಅದರ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಸೊ ಈಗ ಈ ಎನ್ ಅನ್ನೋದೇನು ಅಂತಂದರೆ ಆ ಪರ್ಟಿಕ್ಯುಲರ್ ಇನ್ಸ್ಟೆಂಟಲ್ಲಿ ಎಷ್ಟು ಉಳ್ಕೊಂಡಿದೆ ಅಂತ. ಇವಾಗ ಅವ್ರೇನು ಹೇಳ್ತಾರೆ ಅಂತಂದರೆ ಆಲ್ಫಾ ನಂಬರ್ ಆಫ್ ನ್ಯೂಕ್ಲಿಯೈಡ್ಸು 1 ಸೆಕೆಂಡಿಗೆ ಬಂದರೆ ಅಟ್ ದ ಸೇಮ್ ಟೈಮ್ ನಮಗೆ ಡಿ ಕೆ ಕೂಡ ಆಗ್ತಿದೆ, ವಿಚ್ ಇಸ್ dN/dt. ಸೊ ಅಲ್ಲಿಗೆ ನೆಟ್ ರೇಟ್ ಎಷ್ಟು ಅಂತಂದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಆಲ್ಫಾ ಮೈನಸ್ dN/dt. ರಿಮೆಂಬರ್, ಮೈನಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಈ ಕಾನ್ಸಂಟ್ರೇಷನ್ನು ಡಿಕ್ರೀಸ್ ಆಗ್ತಾ ಇದೆ ಅಂತ. ಓಕೆ, ಸೊ ಆಲ್ಫಾ ಮೈನಸ್ dN/dt ಅನ್ನೋದು ನೆಟ್ ರೇಟ್. ಸೊ ನೆಟ್ ರೇಟ್ನ ವಿಲ್ ರೈಟ್ ಇಟ್ ಆಸ್ ಎನ್ ಆರ್ ವಿಲ್ ರೈಟ್ ಇಟ್ ಆಸ್ dNr/dt. ನೆಟ್ ರೇಟ್ ಅಂದರೆ ಹೇಗೆ ಹೇಳ್ಬೋದು ಅಂತಂದರೆ, ಒಂದು ಬಾಕ್ಸ್ ಇದೆ ಅಂತ ಅಂದ್ಕೊಳ್ಳಿ, ಅಲ್ಲಿ 8 ನ್ಯೂಕ್ಲಿಯೈಡ್ಸ್ ಬಂದು 6 ನ್ಯೂಕ್ಲಿಯೈಡ್ಸ್ ಡಿ ಕೆ ಆಗಿದೆ ಅಂತಂದರೆ ಇನ್ನು ಉಳ್ಕೊಂಡಿರೋದು 2 ನ್ಯೂಕ್ಲಿಯೈಡ್ಸ್. ಸೊ 1 ಸೆಕೆಂಡ್ಗೆ 8 ನ್ಯೂಕ್ಲಿಯೈಡ್ಸ್ ಪ್ರೊಡ್ಯೂಸ್ ಆಗ್ತಿದೆ, ವಿಚ್ ಇಸ್ ಆಲ್ಫಾ. ಡಿ ಕೆ ಆಗ್ತಿರೋ ರೇಟ್ ಅಂತಂದರೆ 6 ನ್ಯೂಕ್ಲಿಯೈಡ್ಸ್ ಪರ್ ಸೆಕೆಂಡ್. ಸೊ ಈ 6 ನ್ಯೂಕ್ಲಿಯೈಡ್ಸ್ ಪರ್ ಸೆಕೆಂಡು ಇಲ್ಲಿ ಹೊರಗೆ ಹೋದರೆ ಕಳ್ಕೊಂಡ್ರೆ 8 ನ್ಯೂಕ್ಲಿಯೈಡ್ಸ್ ಪರ್ ಸೆಕೆಂಡ್ ಒಳಗೆ ಬಂದರೆ ಇನ್ನು ಉಳ್ಕೊಂಡಿರೋದು ನಮಗೆ ಗ್ರೋತ್ ಆಗೋದು 2 ನ್ಯೂಕ್ಲಿಯೈಡ್ಸ್ ಪರ್ ಸೆಕೆಂಡ್ ಇಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಈ ಡಿ ಕೆ ಆಗೋ ರೇಟ್ ಇದೆಯಲ್ಲ, ಈ ಡಿ ಕೆ ಆಗೋ ರೇಟು ಇಲ್ಲಿ ಅಟ್ ಎ ಗಿವನ್ ಟೈಮ್ ಎಷ್ಟು ನಂಬರ್ ಆಫ್ ನ್ಯೂಕ್ಲಿಯೈಡ್ಸ್ ಇನ್ನು ಉಳ್ಕೊಂಡಿದೆ ಅದರ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಸೊ dN/dt ಈಸ್ ಈಕ್ವಲ್ಸ್ ಟು ಮೈನಸ್ ಲ್ಯಾಂಬ್ಡಾ ಇಂಟು ಎನ್. ಸೊ ಈ ಡಿ ಕೆ ಅನ್ನೋದು ನಮಗೆ ಆ ಕ್ಷಣದಲ್ಲಿ ಎಷ್ಟು ನಂಬರ್ ಆಫ್ ನ್ಯೂಕ್ಲಿಯೈಡ್ಸ್ ಉಳ್ಕೊಂಡಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಯಾಕೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಅಂತಂದರೆ, ಇವಾಗ ಒಂದು ಸರಿ ಡಿ ಕೆ ಆದಾಗ E0 ಅನ್ನೋಷ್ಟು ಎನರ್ಜಿ ರಿಲೀಸ್ ಆಗ್ತದೆ. ಒಂದು ಸರಿ ಡಿ ಕೆ ಆದಾಗ E0 ಅನ್ನೋಷ್ಟು ಎನರ್ಜಿ ರಿಲೀಸ್ ಆಗ್ತದೆ. ಸೊ dN/dt ಅಷ್ಟು ರಿಲೀಸ್ ಆದಾಗ ಎಷ್ಟು ಎನರ್ಜಿ ರಿಲೀಸ್ ಆಗ್ತದೆ ಅಂತಂದರೆ dN/dt ಇಂಟು E0. ರಿಮೆಂಬರ್, ಈ ಎನ್ ಅಂತಂದರೆ ಆ ಪರ್ಟಿಕ್ಯುಲರ್ ಇನ್ಸ್ಟೆಂಟಲ್ಲಿ ಎಷ್ಟು ಉಳ್ಕೊಂಡಿದೆ ಅಂತ, ವಿಚ್ ಇಸ್ ಕ್ಯಾನ್ ಬಿ ಗಿವನ್ ಬೈ ದಿಸ್ ಒನ್. ಸೊ ಅಲ್ಲಿಗೆ ದ ನೆಟ್ ರೇಟ್ dNr/dt ಈಸ್ ಈಕ್ವಲ್ಸ್ ಟು ಆಲ್ಫಾ ಇಂಟು dN/dt ಅಂತಂದರೆ ಲ್ಯಾಂಬ್ಡಾ ಇಂಟು ಎನ್ ಅಂತ ಬರೆಯೋಣ. ಆ್ಯಂಡ್ ಇಲ್ಲಿ ಮೈನಸ್ ಆಗಿ ಬರೀತಿಲ್ಲ ಅಂತಂದರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ರೇಟು ಕಡಿಮೆ ಆಗ್ತಿರೋದು ಆರ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಿರೋದು. ಆ್ಯಂಡ್ ಎಷ್ಟು ಉಳ್ಕೊಂಡಿದೆ ಅಂತಂದರೆ ವಿಲ್ ರೈಟ್ ಇಟ್ ಆಸ್ NR. ಸೊ dNr ಅಪಾನ್ ಆಲ್ಫಾ ಮೈನಸ್ ಲ್ಯಾಂಬ್ಡಾ NR ಈಸ್ ಈಕ್ವಲ್ಸ್ ಟು, ನೋಡಿ, dNr upon alpha minus lambda nr is equals to dt. and ಇವಾಗ ನಮಗೆ ಇದು NR ಬೇಕು ಅಂತಂದರೆ ಅಟ್ ಎನಿ ಗಿವನ್ ಎಷ್ಟು ಉಳ್ಕೊಂಡಿದೆ ಅನ್ನೋದು ಬೇಕು ಅಂತಂದರೆ ನಾವೇನು ಮಾಡೋಣ, ಇಂಟಗ್ರೇಷನ್ ಆಫ್ dNr ಅಪಾನ್ ಆಲ್ಫಾ ಮೈನಸ್ NR ಈಸ್ ಈಕ್ವಲ್ಸ್ ಟು ಇಂಟಗ್ರೇಷನ್ ಆಫ್ dt. ಸೊ ನಾವು ಇದನ್ನು ಇಂಟಿಗ್ರೇಷನ್ ಮಾಡೋಣ. ಆ್ಯಂಡ್ ಇಂಟಿಗ್ರೇಷನ್ ಮಾಡಬೇಕಾದ್ರೆ ವಿ ಕ್ಯಾನ್ ಯೂಸ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಅಟ್ ಟೈಮ್ t = 0, ಅಟ್ ಟೈಮ್ t = t. ಸೊ ಬೇಕಾದ್ರೆ ಇದು ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ವಿ ಕ್ಯಾನ್ ರೈಟ್ ಆಲ್ಫಾ
ಮೈನಸ್ ಲ್ಯಾಂಬ್ಡಾ ಇಂಟು ಎನ್ ಆರ್ ಈಸ್ ಈಕ್ವಲ್ಸ್ ಟು ಎಸ್ ಅಂತ ಅಂದ್ಕೊಂಡ್ರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಆಲ್ಫಾ ಇಸ್ ಕಾನ್ಸ್ಟೆಂಟ್, 0 ಡಿಫ್ರೆನ್ಸಿಯೇಷನ್ ಲ್ಯಾಂಬ್ಡಾ, differentiation of nr is dnr and differentiation of ds is ds. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಇವಾಗ. ಇಂಟಗ್ರೇಷನ್ ಆಫ್ dnrಗೆ we will write it as ds upon minus lambda and alpha minus nr ಅಂತಂದರೆ s is equals to integration of dt 0 to t. ಸೊ ಯಾವಾಗ ನಮಗೆ ಎನ್ ಆರ್ ಫಸ್ಟ್ ಎಸ್ ವ್ಯಾಲ್ಯೂ ಹೇಗೆ ವೇರಿ ಆಗುತ್ತೆ ಅಟ್ ಟೈಮ್ ಟಿ ಇಸ್ ಈಕ್ವಲ್ಸ್ ಟು 0. ಅಟ್ ಟೈಮ್ ಟಿ ಇಸ್ ಈಕ್ವಲ್ಸ್ ಟು 0 ಯಾವುದೇ ನ್ಯೂಕ್ಲಿಯೇಟ್ಸ್ ಇಲ್ಲದೆ ಇರೋದ್ರಿಂದ ಎನ್ ಆರ್ ವಿಲ್ ಬಿ 0. ಸೊ ಎನ್ ಆರ್ 0 ಆಯಿತು ಅಂತಂದರೆ ಲ್ಯಾಂಬ್ಡಾ ಇಂಟು 0 is 0. ಸೊ ಎಸ್ ವ್ಯಾಲ್ಯೂ ಇಸ್ ಆಲ್ಫಾ ಆ್ಯಂಡ್ ಅಟ್ ಅ ಪರ್ಟಿಕ್ಯುಲರ್ ಟೈಮ್ ಟಿ ಎನ್ ಆರ್ ಬೇಕು ಆಗಿರೋದ್ರಿಂದ ಎನ್ ಆರ್ ಹಾಗೆ ಇರುತ್ತೆ ಆಲ್ಫಾ ಮೈನಸ್ ಲ್ಯಾಂಬ್ಡಾ ಇಂಟು ಎನ್ ಆರ್. ಸೊ ಲ್ಯಾಂಬ್ಡಾ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಆಚೆ ಕಡೆ ತೊಗೊತೀವಿ. ಇನ್ನು ಉಳ್ಕೊಂಡಿರೋದು ನಮಗೆ 1 by ಲ್ಯಾಂಬ್ಡಾ ಆ್ಯಂಡ್ ಇಂಟಗ್ರೇಷನ್ ಆಫ್ ds by s alpha to alpha minus lambda nr and integration of dt is just t. Lambda ಈ ಕಡೆ ತೊಗೊಳ್ಳೋಣ and integration of ds by s is ln s and upper limit is alpha minus lambda into nr and lower limit is alpha and ಈ lambda t ಈ ಕಡೆ ಬರುತ್ತೆ minus lambda t ಈ ಕಡೆ ತೊಗೊಳ್ಳೋಣ. So ln of alpha minus lambda nr upon alpha is equals to minus lambda t. ಸೊ ಅಲ್ಲಿಗೆ ಇ ಪವರ್ ತೊಗೊಂಡ್ರೆ ಇ ಪವರ್ ಮೈನಸ್ ಲ್ಯಾಂಬ್ಡಾ ಟಿ ಈಸ್ ಈಕ್ವಲ್ಸ್ ಟು ಆಲ್ಫಾ ಮೈನಸ್ ಲ್ಯಾಂಬ್ಡಾ ಎನ್ ಆರ್ ಅಪಾನ್ ಆಲ್ಫಾ. ಸೊ ನಮಗೆ ಎನ್ ಆರ್ ಬೇಕು, ಆಲ್ಫಾ ಈ ಕಡೆ ತೊಗೊಳ್ಳೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಆಲ್ಫಾ ಇಂಟು ಇ ಪವರ್ ಮೈನಸ್ ಲ್ಯಾಂಬ್ಡಾ ಟಿ ಈಸ್ ಈಕ್ವಲ್ಸ್ ಟು ಆಲ್ಫಾ ಮೈನಸ್ ಲ್ಯಾಂಬ್ಡಾ ಇಂಟು ಎನ್ ಆರ್. ಈ ಲ್ಯಾಂಬ್ಡಾ ಇಂಟು ಎನ್ ಆರ್ ಈ ಕಡೆ ತೊಗೊಳ್ಳೋಣ, ಆಲ್ಫಾನ ಈ ಕಡೆ ಕಳಿಸೋಣ. ಸೊ ದಿಸ್ ಈಸ್ ಆಲ್ಫಾ ಇಂಟು ಲ್ಯಾಂಬ್ಡಾ ಇಂಟು ಎನ್ ಆರ್ ಈಸ್ ಈಕ್ವಲ್ಸ್ ಟು ಆಲ್ಫಾ ಮೈನಸ್ alpha is equals to, so lambda into nr is equals to alpha ಈ ಕಡೆ ತೊಗೋಣ, ಆಲ್ಫಾ ಈ ಕಡೆ ತೊಗೊಂಡ್ರೆ 1 ಮೈನಸ್ ಇ ಪವರ್ ಮೈನಸ್ ಲ್ಯಾಂಬ್ಡಾ ಟಿ. ಸೊ ಎನ್ ಆರ್ ಆ ಟೈಮಲ್ಲಿ ಅಟ್ ಎನಿ ಗಿವನ್ ಇನ್ಸ್ಟೆಂಟ್ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಆ್ಯಕ್ಟಿವ್ ನ್ಯೂಕ್ಲಿಯೇಟ್ಸ್ ಉಳ್ಕೊಂಡಿರೋದು ಆಲ್ಫಾ ಬೈ ಲ್ಯಾಂಬ್ಡಾ 1 ಮೈನಸ್ ಇ ಪವರ್ ಮೈನಸ್ ಲ್ಯಾಂಬ್ಡಾ ಟಿ. ಇವಾಗ ವಿ ನೋ ದಟ್ ಒಂದು ರಿಯಾಕ್ಷನ್ ಆದಾಗ, ಒಂದು ಡಿ ಕೆ ಆದಾಗ, ದಟ್ ಮೀನ್ಸ್ ಡಿ ಎನ್ ಆರ್ ಬೈ ಡಿ ಟಿ ಆದಾಗ ಇ ನಾಟ್ ಅಷ್ಟು ಎನರ್ಜಿ ಏನಾಗುತ್ತೆ ರಿಲೀಸ್ ಆಗುತ್ತೆ. ಇವಾಗ ವಿ ನೋ ದಟ್ ಡಿ ಎನ್ ಆರ್ ಬೈ ಡಿ ಟಿ ಅನ್ನೋದು is equals to, we know that it is lambda into ಆ ಕ್ಷಣದಲ್ಲಿ ಇರುವಂಥ ಆ್ಯಕ್ಟಿವ್ ನ್ಯೂಕ್ಲಿಯೇಟ್ಸ್ ಆ್ಯಂಡ್ ಈ ಎನ್ ಆರ್ ವ್ಯಾಲ್ಯೂನ ನಾವಿಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಸೊ ಡಿ ಎನ್ ಆರ್ ಬೈ ಡಿ ಟಿ ಒಂದು ರಿಯಾಕ್ಷನ್ ಆದಾಗ ಲ್ಯಾಂಬ್ಡಾ ಇಂಟು ಎನ್ ಆರ್ ಅಂತಂದರೆ ಆಲ್ಫಾ ಬೈ ಲ್ಯಾಂಬ್ಡಾ 1 ಮೈನಸ್ ಇ ಪವರ್ ಮೈನಸ್ ಲ್ಯಾಂಬ್ಡಾ ಟಿ. ಸೊ ಲ್ಯಾಂಬ್ಡಾ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಈಗ ಒಂದು ಡಿ ಕೆ ಆದಾಗ ಅಂದರೆ ಒಂದು ಡಿ ಎನ್ ಆರ್ ಆದಾಗ ನಮಗೆ ಇ ನಾಟ್ ಅಷ್ಟು ಎನರ್ಜಿ ರಿಲೀಸ್ ಆಗುತ್ತೆ. ಸೊ ದಟ್ ಮೀನ್ಸ್ ಎನರ್ಜಿ ರಿಲೀಸಿಂಗ್ ರೇಟ್ ಈಸ್ ಗಿವನ್ ಬೈ ಡಿ ಎನ್ ಆರ್ ಬೈ ಡಿ ಟಿ ಇಂಟು ಇ ನಾಟ್. ಸೊ ಇದು ಎನರ್ಜಿ ರಿಲೀಸಿಂಗ್ ರೇಟ್ ಆ್ಯಂಡ್ ಕ್ವಶನಲ್ಲಿ ಹೇಳಿರೋ ಹಾಗೆ ಈ ಎನರ್ಜಿ ರಿಲೀಸಿಂಗ್ ರೇಟ್ ಇದನ್ನು ಕಂಪ್ಲೀಟಾಗಿ ವಾಟರು ಅಥವಾ ಎನಿ ಲಿಕ್ವಿಡ್ ಅಬ್ಸರ್ವ್ ಮಾಡ್ಕೊತಾ ಇದೆ. ಆ್ಯಂಡ್ ಮಾಸ್ ಆಫ್ ದ ಲಿಕ್ವಿಡ್ ಇಸ್ ಎಮ್, ಸ್ಪೆಸಿಫಿಕ್ ಹೀಟ್ ಆಫ್ ದ ಲಿಕ್ವಿಡ್ ಇಸ್ ಎಸ್ ಆ್ಯಂಡ್ ಮಾಸ್ ಕಾನ್ಸ್ಟೆಂಟ್ ಇದೆ ಆ್ಯಂಡ್ ಸ್ಪೆಸಿಫಿಕ್ ಹೀಟ್ ಕಾನ್ಸ್ಟೆಂಟ್ ಇದೆ ಅಂತಂದರೆ ಇದು ಎಷ್ಟು ರೇಟಲ್ಲಿ ಆ ಲಿಕ್ವಿಡ್ ಹೀಟ್ ಅಬ್ಸರ್ವ್ ಮಾಡ್ಕೊತಿತ್ತೋ ಅದಕ್ಕೆ ತಕ್ಕಂಗೆ ಪ್ರೊಪೋರ್ಷ್ನಲ್ ರೇಟಲ್ಲಿ ಅದರ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗ್ತಿರುತ್ತೆ ಡಿ ಟಿ ಬೈ ಡಿ ಟಿ. ಸೊ ಡಿ ಎನ್ ಆರ್ ಬೈ ಡಿ ಟಿ ಗೊತ್ತು ನಮಗೆ, ವಿಚ್ ಇಸ್ ಆಲ್ಫಾ ಕ್ಯಾನ್ಸಲ್ ಆಯಿತು ಅಂತಂದರೆ ವಿ ವಿಲ್ ರೈಟ್, ಲ್ಯಾಂಬ್ಡಾ ಕಾನ್ಸ್ಟೆಂಟ್ ಆಯಿತು ಕ್ಯಾನ್ಸಲ್ ಆಯಿತು ಅಂತಂದರೆ ವಿಲ್ ರೈಟ್ ಆಲ್ಫಾ 1 ಮೈನಸ್ ಇ ಪವರ್ ಮೈನಸ್ ಲ್ಯಾಂಬ್ಡಾ ಟಿ ಇಂಟು ಇ ನಾಟ್ ಈಸ್ ಈಕ್ವಲ್ಸ್ ಟು ಎಮ್ ಎಸ್ ಡಿ ಟಿ ಬೈ ಡಿ ಟಿ. So we need to find the rate at which the temperature will rise.
ಸೊ ಆಲ್ಫಾ ಇ ನಾಟ್ 1 ಮೈನಸ್ ಇ ಪವರ್ ಮೈನಸ್ ಲ್ಯಾಂಬ್ಡಾ ಟಿ ಅಪಾನ್ ಎಮ್ ಎಸ್ ಈಸ್ ಈಕ್ವಲ್ಸ್ ಟು ಡಿ ಟಿ ಬೈ ಡಿ ಟಿ. ಸೊ ಈ ರೇಟಲ್ಲಿ ಟೆಂಪ್ರೇಚರ್ ಏನಾಗುತ್ತೆ